ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಮನೆಯಲ್ಲೇ ಸಾಂಬಾರು ಪುಡಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು 6 ತಿಂಗಳ ಕಾಲ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಗೆಯೇ ನಾನ್ ವೆಜ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ವೆಜ್ಗೂ ಕೂಡ ಆಗುತ್ತೆ, ನಾನ್ ವೆಜ್ಗೂ ಕೂಡ ಆಗುತ್ತೆ. ನಾನ್ ವೆಜ್ಗೆ ಸಪ್ರೇಟು ಕೂಡ ಮಾಡಿಸ್ಕೋಬೋದು. ಗೀ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಹಾಗೆಯೇ ಇಲ್ಲಿ ಮೊದಲಿಗೆ ನಾನು ಒಂದು 6 kg ಧನಿಯಾ ತಗೊಂಡಿದ್ದೀನಿ. ಬಿಸಿಲಲ್ಲಿ ಈ ರೀತಿ ಒಣಗಾಕಿದ್ದೀನಿ. ಹಾಗೆ 6 kg ಧನಿಯಾ ತಗೊಂಡ್ರೆ 3 kg ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ನೋಡ್ಬೋದು, ಈ ರೀತಿ ತೊಟ್ಟು ತೆಗೆದುಕೊಂಡು ಈ ರೀತಿ ಒಣಗಾಕಿದ್ದೀನಿ. ತೊಟ್ಟೆಲ್ಲ ಕ್ಲೀನಾಗಿ ತೆಕ್ಕೊಂಡು ಮೆಣಸಿನ್ಕಾಯಿ ಈ ರೀತಿ ಮುರಿದ್ರೆ ನೀಟಾಗಿ 2 ಪೀಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಒಣಗಬೇಕು. ಹಾಗಾಗಿ ಇಲ್ಲಿ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಚೆನ್ನಾಗಿ ಒಣಗಿದ ನಂತರನೇ ಸಾಂಬಾರು ಪುಡಿ ಆಡಿಸ್ಕೊಳ್ಳೋದ್ರಿಂದ 6 ತಿಂಗಳು 8 ತಿಂಗಳುಗಳ ಕಾಲ ಕೂಡ ಇಟ್ಕೊಂಡು ಯೂಸ್ ಮಾಡಿದ್ರೆ ಏನಾಗಲ್ಲ. ಚೆನ್ನಾಗಿ ಒಣಗಲಿಲ್ಲ ಅಂದರೆ ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಬಿಸಿಲಲ್ಲಿ ಒಂದು 3 ಅಥವಾ 4 ದಿನಗಳ ಕಾಲ ಚೆನ್ನಾಗಿ ಒಣಗಾಕ್ಬಿಡ್ತೀನಿ. ನಂತರ ಇಲ್ಲಿ ಆಡಿಸ್ಕೊಳ್ಳೋವಂಥದ್ದು. ಹಾಗೆಯೇ 6 kg ಧನಿಯಾ, 3 kg ಒಣಮೆಣ್ಸಿನ್ಕಾಯಿ, ಹಾಗೆಯೇ 1 kg ಬ್ಯಾಡಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಕೆಂಪು ಕಲರ್ ಜಾಸ್ತಿ ಬೇಕನ್ನೋರು ಇನ್ನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಅದೆಷ್ಟು ಧನಿಯಾ ಮೆಣಸಿನ್ಕಾಯಿಗೆ ಏನೇನು ಧಾನ್ಯಗಳು ಹಾಕ್ತೀನ ಅವನು ಕೂಡ ನೋಡೋಣ ಬನ್ನಿ. 1.5 kg ಕಡಲೆ ತಗೊಂಡಿದ್ದೀನಿ, ಕಡಲೆ. ಹಾಗೆಯೇ 1.5 kg ಕಡಲೆಕಾಳು. ಇಲ್ಲಿ ಒಂದು ಅರ್ಧ kg ಹೆಸರು ಕಾಳು, ಅರ್ಧ kg ಹಾಕಿದ್ರೆ ಸಾಕು. ಅರ್ಧ kg ಸ್ವಲ್ಪ ಜಾಸ್ತಿ ಇದ್ದಾವೆ, ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅರ್ಧ kg ಹಾಕ್ತೀನಿ. ಹಾಗೆ ಲವಂಗ ಒಂದು 100-200 ಗ್ರಾಮ್ ಲವಂಗ ಇದೆ. ಇದು ಚಕ್ಕೆ ಒಂದು 1/4 kg ಯೂಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಯೂಸ್ ಮಾಡ್ಕೊಳ್ಳುವಾಗ ನಾನು ತೋರಿಸ್ತೀನಿ. ಗಸಗಸೆ ನಾನು 200 ಗ್ರಾಮ್ 1/4 kg ಗಸಗಸೆ. ಹಾಗೆಯೇ ಸಾಸಿವೆ, 1/4 kg ಸಾಸಿವೆ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮೆಣಸು, ಒಂದು ಅರ್ಧ kg ಮೆಣಸು, 1.5 kg ಜೀರಿಗೆ ಇದ್ದಾವೆ. ಜೀರಿಗೆ ಜಾಸ್ತಿ ಬೇಡ ಅನ್ನೋರು ಒಂದು ಸ್ವಲ್ಪ 1 kg ಹಾಕೋಬೋದು. ಇದು 100 ಗ್ರಾಮು ಮೆಂತ್ಯ. ಇದನ್ನೆಲ್ಲ ಇವಾಗ ಗ್ಯಾಸ್ ಮೇಲೆ ಹಾಕ್ಕೊಂಡು ಒಂದು ಬಾಣಲಿಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಕಡಲೆಕಾಳು ಚಟಪಟ ಅಂತ ಸಿಡಿಯೋ ರೀತಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಹಾಗೆಯೇ ಚಕ್ಕೆ, ಲವಂಗ, ಮೆಂತ್ಯ, ಸಾಸಿವೆ, ಜೀರಿಗೆ, ನಾವೇನೇನು ಧಾನ್ಯಗಳನ್ನ ಯೂಸ್ ಮಾಡ್ತಿದ್ದೀವೋ ಪ್ರತಿಯೊಂದು ಐಟಮ್ನೂ ಈ ರೀತಿ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಹಾಕ್ಕೊಂಡು ಹುರ್ಕೋಬೇಕು. ಹಾಗೆಯೇ ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ. ಅಕ್ಕಿ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಸಾಂಬಾರು ಅಂತ ಹೇಳಿ ಅಕ್ಕಿ ಯೂಸ್ ಮಾಡ್ತೀವಿ. ಅದರಿಂದ ಇಲ್ಲಿ ನಾನು 6 kgಗೆ ಅಕ್ಕಿನ 1.5 ಸೇರಿನಷ್ಟು ಅಕ್ಕಿ ಹಾಕಿದ್ದೀನಿ. ಹಾಗೆಯೇ ಸಾಸಿವೆ, ಜೀರಿಗೆ, ಗಸಗಸೆ ಪ್ರತಿಯೊಂದು ಐಟಮು ಇದೇ ರೀತಿ ಒಂದು ಬಾಣಲಿಗೆ ಹಾಕ್ಕೊಂಡು ಪ್ರತಿಯೊಂದು ಐಟಮ್ನ ಹುರ್ಕೊತೀವಿ. ಈ ರೀತಿ ನೀಟಾಗಿ ಹುರ್ಕೊಂಡು ಮಾಡೋದ್ರಿಂದ ಸಾಂಬಾರು ಪುಡಿ ಕೂಡ ಬೇಗನೆ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಾಂಬಾರು ಚೆನ್ನಾಗಿ ಬರುತ್ತೆ. ವೆಜ್ ನಾನ್ ವೆಜ್ಜು ಎಲ್ಲ ರೀತಿ ಸಾಂಬಾರಿಗೂ ನಾನು ಇದೇ ರೀತಿ ಸಾಂಬಾರು ಪುಡಿನ ಯೂಸ್ ಮಾಡೋದು. ಬೇರೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು ಸಾಂಬಾರು ಪುಡಿನೇ ಯೂಸ್ ಮಾಡೋದು ಅಂತ. ಆ ರೀತಿ ಎಲ್ಲ ಸಾಂಬಾರಿಗೂ ಇದೇ ರೀತಿ ಸಾಂಬಾರು ಪುಡಿನ ಯೂಸ್ ಮಾಡಿ ಮಾಡೋದು. ಹಾಗೆಯೇ ಜೀರಿಗೆ ಕೂಡ ಅದೇ ರೀತಿ
ಕಲರ್ ಚೇಂಜ್ ಆಗೋ ರೀತಿ ಹುರ್ಕೊತಾ ಇದ್ದೀನಿ. ಹಾಗೆಯೇ ಅಚ್ಚಕಡಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು. ಅಚ್ಚಕಡಲೆನ ಜಾಸ್ತಿ ಹೊತ್ತೇನು ಹುರಿಯಬೇಕಾಗಿಲ್ಲ. ಅಚ್ಚಕಡಲೆ ಹುರಿದಿರನೇ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ಈಗ ಮಳೆಗಾಲ ಇರೋದ್ರಿಂದ ಗ್ಯಾಸ್ ಮೇಲೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಕೂಡ ಕಡಲೆನೂ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಹೆಸರು ಕಾಳು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಆನಂತರ ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಅರಿಶಿನ ಕೊಂಬ ಸ್ವಲ್ಪ ಚೆಚ್ಚಿ ಹಾಕಿದ್ದೀನಿ. ನೀಟಾಗಿ ಮಿಷಿನಲ್ಲಿ ಹೊಡೆಯಲ್ಲ ಅಂಥೇಳಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಧಾನ್ಯಗಳು ನಾವೇನೇನು ಹುರ್ಕೊಂಡ್ವೋ ಎಲ್ಲನೂ ಧನಿಯಾ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಲ್ಲಲ್ಲಿ ಹೋಗಿ ಒರೆಸ್ಕೊಬರೋ ಅಂಥದ್ದು. ಹಾಗೆ ನೋಡ್ಬೋದು ಈ ರೀತಿ ಒರೆಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಜರಡಿ ಇಟ್ಕೊಂಡು ನಾನು ಮೊದಲೇ ಹೇಳ್ದಂಗೆ 6 ತಿಂಗಳ ಕಾಲ ಯೂಸ್ ಮಾಡ್ಬೋದು. ಈ ರೀತಿ ಒಂದು ಸ್ವಲ್ಪ ಒರೆಸಿ ಟ್ರೈ ಮಾಡಿ ನೀರು ತಗೊಳ್ಳೋದ್ಕಿಂತ ನಾವೇ ಶುದ್ಧವಾಗಿ ನೀಟಾಗಿ ಒರೆಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.